ನೋ ಪ್ರೇಕ್ಷೆ ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇವತ್ತು ನಾನು ಆಟದ ಮೈದಾನ ಬಗ್ಗೆ ಕೂಡ ಕೇಳಿದ್ದೆ. ಇದರಲ್ಲಿ ಎಷ್ಟು ಶಾಲೆಗಳಿಗೆ ಆಟದ ಮೈದಾನ ಅದಾವ ಗೌರ್ಮೆಂಟ್ ಸ್ಕೂಲ್ಗೆ ಅಂತೇಳಿ. ಇವತ್ತು ಬೇರೆ ಸ್ಕೂಲ್ಗೆ ನಾವು ಏನಾದರೂ ನೀವು ಪ್ರೈವೇಟ್ ಸ್ಕೂಲ್ನವ್ರು ಕೇಳಕ್ಕೆ ಹೋದ್ರೆ ನೀವೆಲ್ಲ ರಿಸ್ಟ್ರಿಕ್ಷನ್ ಆಗ್ತೀರಿ, ಇಷ್ಟು ಆಟದ ಮೈದಾನ ಇರಬೇಕು, ಇಷ್ಟು ಜಾಗ ಇರಬೇಕು ಎಲ್ಲ ಅಂತೇಳಿ. ನೋಡಿ, ಇವತ್ತು ನಮ್ಮ ಕಡೆನೂ ಕೂಡ 24 ಶಾಲೆಗಳಲ್ಲಿ 10 ಶಾಲೆಗೆ ಇನ್ನೂ ಮಟ್ಟ ಆಟದ ಮೈದಾನ ಇಲ್ಲ. 14 ಶಾಲೆಗೆ ಮಾತ್ರ ಆಟದ ಮೈದಾನ ಐತಿ. ಉಳಿದ 10 ಶಾಲೆಗೆ ಆಟದ ಮೈದಾನ ಇಲ್ಲ. ಒಂದೇದು. ಎರಡನೇದು, ಒಂದು ನನ್ನ ಕೊನೆ ಪ್ರಶ್ನೆ ಕೂಡ ಇದೆ ಅಧ್ಯಕ್ಷರೇ. ಇದರಲ್ಲಿ ಒಂದು ಕರೆಕ್ಷನ್ ನನ್ನ ಕಡೆಯಿಂದ ಮಾಡ್ಕೊಂಡು ನಾನು ಕೇಳಕ್ಕೆ ಇಚ್ಛೆಪಡ್ತೇನೆ. ಶೈಕ್ಷಣಿಕ ವರ್ಷದಲ್ಲಿ ಶೂ ಮತ್ತು ಸಾಕ್ಸನ್ನು ಎಷ್ಟು ಕೊಟ್ಟಾರಂತ ಆಗಬೇಕಾಗಿತ್ತು. ಬಟ್ ನನ್ನ ಕಡೆಯಿಂದ ಒಂದು ಸಣ್ಣ 24-25 ಅಂತ ಆಗೋದೈತೆ, ಅದನ್ನು ಕರೆಕ್ಷನ್ ಮಾಡಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಶೈಕ್ಷಣಿಕ ವರ್ಷ ಆಲ್ಮೋಸ್ಟ್ ಮುಗಿಲಿಕ್ಕೆ ಬಂದಿದ್ದೇವೆ. ಅದರ ಶೂ ಮತ್ತು ಸಾಕ್ಸನ್ನು ನಾನು ಅದನ್ನ ಹೇಳ್ತಾ ಇದ್ದೇನೆ, ಕರೆಕ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಶೈಕ್ಷಣಿಕ ವರ್ಷದ ಬಗ್ಗೆ ಅಂತ ಹೇಳಿದರೆ ನೀವು ಉತ್ತರ ಕೊಟ್ಟಿದ್ದೀರಿ 24-25 ಅಂತೇಳಿ, ಬಟ್ 25 ಅನ್ನೋದು ಆಗ್ತದೆ. ನೋಡಿ, ಇವತ್ತಿನವರೆಗೂ ಕೂಡ ನಾನು 9 ಜಿಲ್ಲೆಗಳದ ನಿಮಗೊಂದು ಎಕ್ಸಾಂಪಲ್ ಕೊಡಕ್ಕೆ ಇಚ್ಛೆ ಪಡ್ತೇನೆ. ಬೆಳಗಾವಿ ಜಿಲ್ಲೆಗೆ 5,10,00,000, ಬಾಗಲಕೋಟೆ ಜಿಲ್ಲೆಗೆ 4,37,00,000, ಚಿಕ್ಕೋಡಿ ಜಿಲ್ಲೆಗೆ 5,78,00,000, ಧಾರವಾಡ ಜಿಲ್ಲೆಗೆ 4,98,00,000 ಈ ತರ ಅಲೋಕೇಶನ್ ಅನ್ನ ಮಾಡಿದ್ದಾರೆ ಶಿಕ್ಷಣ ಸಚಿವರು. ಆದರೆ ಇದರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನ ಎಷ್ಟು ಅಂತಂದ್ರೆ, ಇವತ್ತು ನೋಡಿ, ಬೆಳಗಾವಿ ಜಿಲ್ಲೆಗೆ 3,88,00,000 ರೂಪಾಯಿ ಬಿಡುಗಡೆ ಆಗಿದೆ. ಇನ್ನೂ 1,27,00,000 ಬಾಕಿ ಐತಿ. ಧಾರವಾಡ ಜಿಲ್ಲೆಗೆ 2,57,38,195 ಬಿಡುಗಡೆ ಆಗೈತಿ. 2,41,41,193 ರೂಪಾಯಿ ಬಿಡುಗಡೆ ಐತಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ಈಗಾಗಲೇ ಶಾಲೆ ಮುಗಿ ಹಂತಕ್ಕೆ ಬಂದೈತಿ. ಇವತ್ತು ಮಕ್ಕಳು ಮಳೆಗಾಲ ಬಂದಾಗ ಬರೇ ಕಾಲಿಲ್ಲ ಅಡ್ಡಾಡ್ಕೊಂತ ಹೋದ್ರು. ಮಳೆಗಾಲದಾಗ, ಬೇಸಿಗೆಗಾಲ ಬಂದಾಗ ಕಾಲು ಸುಡಿಸ್ಕೊಂತ ಹೋದ್ರು. ಚಳಿಗಾಲದಾಗ ಇವತ್ತು ಕಾಲು ಇಟ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದೈತಿ. ಯಾಕೆ ಇನ್ನೂವರೆಗೂ ಕೂಡ ಸರ್ಕಾರ ಶೂ ಸಾಕ್ಸ್ ಕೊಡ್ಲಾರ್ದಷ್ಟು ಮಟ್ಟಕ್ಕೆ ಬಂತ ಇವತ್ತು ಸರ್ಕಾರ? ಯಾವ ಕಾರಣಕ್ಕಾಗಿ ಇನ್ನೂ ಮಟ್ಟ ಶೂ ಸಾಕ್ಸ್ ಕೊಡಕ್ ಆಗ್ತಾ ಇಲ್ಲ ಸರ್ಕಾರಕ್ಕೆ? ಇವತ್ತು ನೋಡಿ, ಟೋಟಲ್ ನಿಮ್ಮ ಗ್ರಾಂಟ್ ಅನ್ನು ಹಿಡಿದ್ರ 24,53,23,17 ರೂಪಾಯಿ ಬಿಡುಗಡೆ ಮಾಡಿದ್ರ 11,68,46,596 ರೂಪಾಯಿನ ಕೇವಲ 9 ಜಿಲ್ಲೆಗೆ ಬಾಕಿ ಇಟ್ಕೊಂಡಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಇನ್ನು 3 ತಿಂಗಳು ಉಳಿದೈತೆ ಮಾನ್ಯ ಸಚಿವರೇ. ಇವತ್ತಿನವರೆಗೆ ಮಕ್ಕಳಿಗೆ ಶೂ ಮತ್ತು ಬೂಟ್ ಕೊಡ್ಲಾರಂತ ಪರಿಸ್ಥಿತಿ ಮತ್ತ ಸರ್ಕಾರಕ್ಕೆ. ಯಾವ ಕಾರಣಕ್ಕಾಗಿ ಕೊಡ್ತಾ ಇಲ್ಲ ನೀವು ಮಕ್ಕಳಿಗೆ? ಮಕ್ಕಳು ಬಿಸಿಲಲ್ಲಿ ಅಡ್ಡಾಡಾರ, ಮಳೆ ಅಡ್ಡಾಡಾರ, ಚಳಿ ಅಡ್ಡಾಡ್ತಾ ಇದ್ದಾರ. ನೋ ಪ್ರೇಕ್ಷೆ ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.